ರಾಜ್ಯದಲ್ಲಿ ಯಾವ್ಯಾವುದು ಬ್ಯಾನ್ ಆಗುತ್ತೆ, ಯಾವ್ಯಾವುದಕ್ಕೆ ಅವಕಾಶ ಸಿಗುತ್ತೆ ಅಂತಾನೆ ಹೇಳಕ್ಕಾಗೋದಿಲ್ಲ. ಕೆಲವೊಂದಿಷ್ಟು ಆರೋಗ್ಯದ ದೃಷ್ಟಿಯಿಂದಾಗಿ ಕೆಲವೊಂದಿಷ್ಟಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ, ಕೆಲವೊಂದಿಷ್ಟಕ್ಕೆ ಬ್ಯಾನ್ ಮಾಡಬೇಕಾಗತ್ತೆ. ಸೊ ರಾಜ್ಯದಲ್ಲಿ ಕಾಟನ್ ಕ್ಯಾಂಡಿ, ಕಲರ್ ಜೆಲ್ಲಿ ಬ್ಯಾನ್ ಆಗುತ್ತಾ? ಗೋಬಿ ಮಂಚೂರಿಗೂ ಕೂಡ ನಿಷೇಧ ಬೀಳುತ್ತಾ? ಗೋಬಿ ಮಂಚೂರಿ, ಕಾಟನ್ ಕ್ಯಾಂಡಿ, ಕಲರ್ ಜೆಲ್ಲಿ ಸ್ಯಾಂಪಲ್ ರವಾನೆಯನ್ನ ಮಾಡಿದ್ದಾರೆ. ಆಹಾರ ಮತ್ತು ಸುರಕ್ಷತಾ ಇಲಾಖೆಯಿಂದ ಈಗ ಸ್ಯಾಂಪಲ್ ರವಾನೆಯನ್ನ ಮಾಡಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಸಂಗ್ರಹಿಸಿರುವಂತಹ ಸ್ಯಾಂಪಲ್ ಟೆಸ್ಟಿಂಗ್ಗೆ ಹೋಗಿದೆ. ಈಗಾಗಲೇ ಗೋವಾದಲ್ಲಿ ಗೋಬಿ, ತಮಿಳುನಾಡು ಪಾಂಡಿಚೇರಿಯಲ್ಲಿ ಕಾಟನ್ ಕ್ಯಾಂಡಿ ಬ್ಯಾನ್ ಆಗಿದೆ. ವರದಿಯಲ್ಲಿ ಹಾನಿಕಾರಕ ಅಂಶ ಇದ್ರೆ ಕರ್ನಾಟಕದಲ್ಲೂ ಕೂಡ ಬ್ಯಾನ್ ಸಾಧ್ಯತೆ ಇದೆ. ಸೊ ಅಲ್ಲಿ ಕೆಮಿಕಲ್ ಹಾಕಿನೇ ಆ ಕಾಟನ್ ಕ್ಯಾಂಡಿಯನ್ನು ರೆಡಿ ಮಾಡುವಂಥದ್ದು. ಸೊ ಅದಕ್ಕೆ ಈಗ ಸಕ್ಕರೆ ಇರುತ್ತೆ, ಅದ್ರ ಜೊತೆಗೆ ಕೆಮಿಕಲ್ ಕೂಡ ಇರುತ್ತೆ. ಅದ್ರ ಬಗ್ಗೆ ಈಗ ಸಿಕ್ಕಾಪಟ್ಟೆ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಅದನ್ನು ಮುಂಚೆ ಆಗಿದ್ರೆ ಬೇರೆ ಇದ್ದಿದ್ದು, ಆದರೆ ಈಗ ತುಂಬ ಅದಕ್ಕೆ ಕೆಮಿಕಲ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ, ಕಡಿಮೆ ಖರ್ಚಿನಲ್ಲಿ ಜಾಸ್ತಿ ಇರಲಿ ಅಂತ ಹೇಳಿ. ಸೊ ಹಾಗಾಗಿ ಆ ನಿಟ್ಟಲ್ಲಿ ಈಗ ಅದ್ರ ಬಗ್ಗೆ ಟೆಸ್ಟಿಂಗಿಗೆ ಕಳುಹಿಸಿದ್ದಾರೆ. ಅದ್ರ ಬಗ್ಗೆ ಪೂರ್ತಿಯಾಗಿ ವರದಿ ಬಂದ ನಂತರ ಅದೇನಾದರೂ ಹಾನಿಕಾರಕ ಅಂತ ಗೊತ್ತಾದರೆ ಅದನ್ನು ಬ್ಯಾನ್ ಮಾಡ್ತಾರೆ. ತಮಿಳುನಾಡು ಪಾಂಡಿಚೇರಿಯಲ್ಲಿ ಈಗಾಗಲೇ ಅದನ್ನು ಬ್ಯಾನ್ ಮಾಡಿದ್ದಾರೆ, ಕಾಟನ್ ಕ್ಯಾಂಡಿಯನ್ನು. ಗೋವಾದಲ್ಲಂತೂ ಗೋಬಿಯನ್ನು ಬ್ಯಾನ್ ಮಾಡಿದ್ದಾರೆ. ಸೊ ಗೋವಾದಲ್ಲಿ ಗೋಬಿ ಮಂಚೂರಿ ಮೇಲೆ ನಿಷೇಧ ಇದೆ. ರಾಸಾಯನಿಕ ಬೆರಕೆ, ಅತಿಯಾದ ಕಲರ್ ಬಳಕೆಯಿಂದಾಗಿ ನಿಷೇಧ ಮಾಡಿದ್ದಾರೆ ಕಾಟನ್ ಕ್ಯಾಂಡಿಯನ್ನು. ತಮಿಳುನಾಡಿನ ಸರ್ಕಾರಿ ಪ್ರಯೋಗಾಲಯದಲ್ಲಿ ಪರೀಕ್ಷೆಗಳಿಗೆ ಕಾಟನ್ ಕ್ಯಾಂಡಿಯಲ್ಲಿ ಇತ್ತಂತೆ. ಸೊ ಹಾಗಾಗಿ ಅದಕ್ಕೊಂದಿಷ್ಟು ಬ್ಯಾನ್ ಮಾಡಿದ್ದಾರೆ. ನನ್ನ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂಥ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಕಾಟನ್ ಕ್ಯಾಂಡಿ ವಿಚಾರದಲ್ಲಿ ಮಕ್ಕಳು ಮಾತ್ರ ಅತಿ ಹೆಚ್ಚು ಇಷ್ಟಪಡುವಂಥದ್ದು ಕಾಟನ್ ಕ್ಯಾಂಡಿಯನ್ನು. ಹೆಣ್ಮಕ್ಳಂತೂ ಸಿಕ್ಕಾಪಟ್ಟೆ ಕ್ರೇಜ್ ಕಾಟನ್ ಕ್ಯಾಂಡಿ ಬಗ್ಗೆ. ಇನ್ನು ಗೋಬಿ ಮಂಚೂರಿ ಅಂತೂ ಫಾಸ್ಟ್ ಫುಡ್ ಪ್ರಿಯರಲ್ಲಿ ಮೇನ್ ಪ್ರಿಯಾರಿಟಿ ಬರೋದೇ ಗೋಬಿ ಮಂಚೂರಿ. ಸೊ ಹೀಗಿರಬೇಕಾದಂಥ ಸಂದರ್ಭದಲ್ಲಿ ಇಲ್ಲಿ ಹಾನಿಕಾರಕ ಅನ್ನುವಂಥ ಅಂಶ ಅನುಮಾನಕ್ಕೆ ಯಾಕೆ ಎಡೆ ಮಾಡಿಕೊಡ್ತಾ ಇದೆ ಪವಿತ್ರ? ಏನಿದೆ ಅದರಲ್ಲಿ? ಅರವಿಂದ್, ಈಗ ಕಾಟನ್ ಕ್ಯಾಂಡಿ ವಿಚಾರದಲ್ಲಿ ತಮಿಳುನಾಡಿನಲ್ಲಿ ಈಗಾಗಲೇ ಟೆಸ್ಟ್ ಆಗಿದೆ. ಅಲ್ಲಿ ಅಪಾಯಕಾರಿಯಾಗಿರುವಂತಹ, ಅಂದ್ರೆ ಆ ಕಲರ್ ಬರೋದಕ್ಕೆ ಅಪಾಯಕಾರಿಯಾಗಿರುವಂತಹ ಕೆಮಿಕಲ್ ಬಳಕೆಯ ಬಗ್ಗೆ ಅಲ್ಲಿ ಲ್ಯಾಬ್ ಅಲ್ಲಿ ದೃಢಪಟ್ಟಿದೆ. ಸೊ ಈ ಒಂದು ವೇಳೆ ಕಾಟನ್ ಕ್ಯಾಂಡಿಯನ್ನ, ಈ ರೀತಿ ಅಪಾಯಕಾರಿ ರಾಸಾಯನಿಕ ಬೆರೆಸಿರುವಂತಹ ಕ್ಯಾಂಡಿಯನ್ನ ತಿಂದ್ರೆ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಇದೆ ಅನ್ನುವಂಥದ್ದು ಗೊತ್ತಾಗಿದೆ. ಹಾಗಾಗಿ ಅಲ್ಲಿ ಪಾಂಡಿಚೇರಿ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಅಲ್ಲಿ ಬ್ಯಾನ್ ಮಾಡಿದ್ದಾರೆ. ಹಾಗಾಗಿ ಕರ್ನಾಟಕದಲ್ಲಿಯೂ ಕೂಡ ಈ ಕಾಟನ್ ಕ್ಯಾಂಡಿ, ಆಮೇಲೆ ಕಲರ್ ಜೆಲ್ಲಿಗಳಿರುತ್ತೆ, ಎಸ್ಪೆಷಲಿ ಮಕ್ಕಳನ್ನ ತುಂಬಾ ಅಟ್ರಾಕ್ಷನ್ ಮಾಡುತ್ತೆ ಅದು. ಸೊ ಹಾಗಾಗಿ ಅವೆರಡು ಸ್ಯಾಂಪಲ್ ಅನ್ನ ಕಲೆ ಹಾಕಿದ್ದಾರೆ. ಕರ್ನಾಟಕದಲ್ಲಿ ಯಾವ ರೀತಿ ಇದೆ, ಇನ್ ಕೇಸ್ ಸೇಮ್ ಕೆಮಿಕಲ್ ಅನ್ನ ಏನಾದ್ರು ಹಾಕಿದ್ರೆ ಇಲ್ಲೂ ಕೂಡ ಬ್ಯಾನ್ ಆಗುತ್ತೆ. ಇನ್ನು ಗೋಬಿ ಮಂಚೂರಿ ವಿಚಾರದಲ್ಲಿ ಈಗಾಗಲೇ ಗೋವಾದಲ್ಲಿ ಅದನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ದಾರೆ. ಬಿಕಾಸ್ ಅಲ್ಲೂ ಕೂಡ ಅಷ್ಟೇನೆ ಅದಕ್ಕೆ ಕೆಮಿಕಲ್ ಗಳನ್ನ ಬಳಕೆ ಮಾಡ್ತಾರೆ, ಸಾಸ್ ಗಳನ್ನ ಬಳಕೆ ಮಾಡ್ತಾರೆ. ಎಸ್ಪೆಷಲಿ ಬೀದಿ ಬದಿಗಳಲ್ಲಿ ಮಾರಾಟ ಮಾಡುವಂತಹ ಆ ಗೋಬಿ ಮಂಚೂರಿಗಳಿಗೆ ಯಾವುದೇ ರೀತಿ ಸುರಕ್ಷತೆ ಕೂಡ ಇರೋದಿಲ್ಲ, ತುಂಬಾ ಬೇಕಾಬಿಟ್ಟಿಯಾಗಿ ಮಾಡ್ತಾರೆ ಅನ್ನುವಂಥದ್ದು. ಹೀಗಾಗಿ ನಾನಾ ಕಾಯಿಲೆಗಳು ಕೂಡ ಬರ್ತಾ ಇದೆ ಇದರಿಂದ. ಸೊ ಹಾಗಾಗಿ ಅಲ್ಲಿ ಬ್ಯಾನ್ ಮಾಡಿದ್ದಾರೆ. ಇದನ್ನೇ ಆಧಾರ ಮಾಡಿಕೊಂಡು ಕರ್ನಾಟಕದಲ್ಲೂ ಕೂಡ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಿಂದಲೂ ಕೂಡ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ. ಕೇವಲ ಬೀದಿ ಬದಿಯ ಗೋಬಿ ಮಂಚೂರಿ ಮಾತ್ರ ಅಲ್ಲ, ಹೋಟೆಲ್ಗಳು, ಸ್ಟಾರ್ ಹೋಟೆಲ್ಗಳು, ಸೊ ಎಲ್ಲದರಿಂದ ಕೂಡ ಕಲೆಕ್ಟ್ ಮಾಡಿ ಆ ಸ್ಯಾಂಪಲ್ ಅನ್ನ ಈಗಾಗಲೇ ಟೆಸ್ಟಿಂಗ್ ಕೂಡ ಕಳಿಸಲಾಗಿದೆ. ಇನ್ನು 10 ದಿನದಲ್ಲಿ ಆ ಸ್ಯಾಂಪಲ್ ರಿಪೋರ್ಟ್ ಔಟ್ ಆಗುತ್ತೆ. ಇನ್ ಕೇಸ್ ಆ 3 ಐಟಮ್ಗಳಲ್ಲಿ ಕೆಮಿಕಲ್ ಏನಾದರೂ ಬೆರೆಸಿರುವಂಥದ್ದು ಅದು ತೀರಾ ಅಪಾಯಕಾರಿ ಅಂತ ಅನ್ಸಿದ್ರೆ ಆ 3 ಐಟಮ್ಸ್ಗಳನ್ನು ಕೂಡ ಕರ್ನಾಟಕದಲ್ಲಿ ಬ್ಯಾನ್ ಮಾಡುವಂತಹ ಚಿಂತನೆಯನ್ನ ಆಹಾರ ಇಲಾಖೆ ಮಾಡಿಕೊಂಡಿದೆ. ಓಕೆ, ಈ ವಿಚಾರದಲ್ಲಿ ಬರೋದಾದ್ರೆ ಒಂದು ಕಡೆಗೆ ಕಾಟನ್ ಕ್ಯಾಂಡಿ ವಿಚಾರದಲ್ಲಿ ಕೆಮಿಕಲ್ ಇರುತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಅದ್ರ ಬಗ್ಗೆ ಮುಂಚೆಯಿಂದಲೂ ಕೂಡ ಅನುಮಾನ ಇದ್ದಿದೆ. ಆದರೆ ಗೋಬಿ ಮಂಚೂರಿ ವಿಚಾರದಲ್ಲಿ ಬರೋದಾದ್ರೆ ಈಗ ಕೇವಲ ಗೋಬಿಯನ್ನ ಬಳಕೆ ಮಾಡಿ ಮಂಚೂರಿಯನ್ನ ಮಾಡೋದಿಲ್ಲ. ಹಲವು ಪದಾರ್ಥಗಳು, ಮಶ್ರೂಮ್ ಮಾಡ್ಕೊಳ್ತಾರೆ, ಪನ್ನೀರ್ ಮಾಡ್ಕೊಳ್ತಾರೆ, ಇವನ್ನೆಲ್ಲ ಮಾಡ್ಕೊಳ್ತಾರೆ. ಅದಕ್ಕೆ ಯೂಸ್ ಮಾಡುವಂತಹ ಮಟೀರಿಯಲ್ಸ್ಗಳು ಮತ್ತೆ ಅದಕ್ಕೆ ಯೂಸ್ ಮಾಡುವಂತಹ ಸಾಸು ಇವೆಲ್ಲವೂ ಕೂಡ ಸೇಮ್ ಆಗೇ ಇರುತ್ತೆ. ಸೊ ಹಾಗಿದ್ದಾಗ ಎಲ್ಲವೂ ಕೂಡ ಬ್ಯಾನ್ ಆಗಬೇಕಾಗತ್ತೆ. ಕೇವಲ ಗೋಬಿ ಯಾಕೆ ಅಂತ? ಅರುಣ್, ಗೋಬಿ ಮಂಚೂರಿ ಮಾಡುವಾಗ ಹೂಕೋಸನ್ನ ಬಳಕೆ ಮಾಡ್ತಾರೆ. ಆ ಹೂಕೋಸಿನಲ್ಲಿ ಡಿಟರ್ಜೆಂಟ್ ಗಳನ್ನ ಬಳಕೆ ಮಾಡುವಂಥದ್ದು ಗೋವಾದಲ್ಲಿ ಪತ್ತೆಯಾಗಿದೆ. ಸೊ ಹಾಗಾಗಿ ಜೊತೆಗೆ ಸಾಸ್ಗಳನ್ನ, ಬೇಕಾಬಿಟ್ಟಿ ಸಾಸ್ಗಳನ್ನ ಬಳಕೆ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಸೊ ಆ ಕಾರಣಕ್ಕೆ ಪರ್ಟಿಕ್ಯುಲರ್ ಆಗಿ ಗೋಬಿ ಮಂಚೂರಿ, ಎಸ್ಪೆಷಲಿ ಹೂಕೋಸಿನಿಂದ ಮಾಡಿರುವಂತಹ ಗೋಬಿ ಮಂಚೂರಿ ಏನೇನಿದೆ ಅದರ ಬಗ್ಗೆ ಈಗ ಸಾಕಷ್ಟು ನಿಗಾ ವಹಿಸಿರುವಂಥದ್ದು. ಇನ್ ಕೇಸ್ ಇಲ್ಲೂ ಕೂಡ ಅದೇ ತರ ಬಳಕೆ ಮಾಡ್ತಾರೆ, ಕಲರ್ ಗಳನ್ನ ಹಾಕ್ತಾರೆ, ಕೆಮಿಕಲ್ ಗಳನ್ನ ಬಳಕೆ ಮಾಡ್ತಾರೆ. ಸಾರಿ, ಇಂಟರ್ವ್ಯೂನ ಆಗ್ತಾ ಇದ್ದೀನಿ ಪವಿತ್ರ, ಬಟ್ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಅಲ್ಲಿ ನೋಡಿದ್ರೆ ಕ್ಯಾಬೇಜ್ ಅನ್ನ ಯೂಸ್ ಮಾಡಿನೇ ಗೋಬಿ ಮಾಡುವಂಥದ್ದನ್ನ ತುಂಬಾ ಕಡೆಗಳಲ್ಲಿ ನಾವು ನೋಡ್ತೀವಿ. ಸೊ ಹಾಗಾಗಿ ಅದಕ್ಕೆ ತುಂಬಾ ಅಬ್ಜೆಕ್ಷನ್ ಬರುತ್ತೆ ಅಲ್ವಾ, ನಾವು ಕ್ಯಾಬೇಜ್ ಯೂಸ್ ಮಾಡ್ತೀವಿ ಅಂತ ಹೇಳಿ.
ಹೌದು, ಆದ್ರೆ ಆ ಗೋಬಿ ಮಂಚೂರಿ ಗರಿ ಗರಿಯಾಗಿ ಇರಬೇಕು ಅನ್ನುವಂತಹ ಕಾರಣಕ್ಕೆ ಒಂದಿಷ್ಟು ಹಾನಿಕಾರಕ ಪದಾರ್ಥಗಳನ್ನ ಬಳಕೆ ಮಾಡ್ತಾರೆ ಅನ್ನುವಂಥದ್ದು ವಾದ ಇರುವಂತದ್ದು. ಹಾಗಾಗಿ ಸ್ಯಾಂಪಲ್ಸ್ ಗಳನ್ನ ಅದನ್ನ ಕಳಿಸ್ತಾ ಇದ್ದಾರೆ. ಕೇವಲ ಬೀದಿ ಬದಿ ವ್ಯಾಪಾರಿಗಳು ಮಾತ್ರ ಬಳಕೆ ಮಾಡ್ತಾರೆ ಅನ್ನುವಂಥದ್ದಲ್ಲ, ಹೋಟೆಲ್ಗಳಲ್ಲೂ ಕೂಡ ಬಳಕೆ ಮಾಡಿರ್ಬೋದು ಅನ್ನುವಂತಹ ಅನುಮಾನ ಬೇರೆ ರಾಜ್ಯಗಳಲ್ಲಿ ಇದ್ದಾಗ ನಮ್ಮ ರಾಜ್ಯದಲ್ಲೂ ಸಹಜವಾಗಿ ಅದರ ರುಚಿ ಆಗೋದಕ್ಕೆ ಏನಾದರೂ ಬಳಕೆ ಮಾಡಿದಿದ್ರೆ ಆ ಸ್ಯಾಂಪಲ್ ಗೊತ್ತಾಗುತ್ತೆ. ಸೊ 10 ದಿನದಲ್ಲಿ ಆ ರೀತಿ ಬಳಕೆ ಮಾಡಿದ್ರಷ್ಟೇ ಅದು ನಿಷೇಧ ಆಗುತ್ತೆ. ಅದನ್ನ ಹೊರತುಪಡಿಸಿದ್ರೆ ನಿಯಮಿತವಾಗಿ ಏನಾದರೂ ಇಲ್ಲ, ಸ್ಯಾಂಪಲ್ಸ್ಗಳಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಅಂಶಗಳು ಇಲ್ಲ, ಅದರಿಂದ ಯಾವುದೇ ರೀತಿ ಹಾನಿ ಆಗಲ್ಲ ಅಂದ್ರೆ ಅದನ್ನ ಬ್ಯಾನ್ ಮಾಡೋದಿಲ್ಲ. ಬದಲಾಗಿ ಇದ್ರಷ್ಟೇ ಅದನ್ನ ಬ್ಯಾನ್ ಮಾಡುವಂತಹ ಉದ್ದೇಶ ಈಗ ಆಹಾರ ಸುರಕ್ಷತಾ ಇಲಾಖೆಗೆ ಇರುವಂತದ್ದು. ಅರುಣ್, ಓಕೆ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಆಹಾರ ಮತ್ತು ಸುರಕ್ಷತಾ ಈಗ ಇಲಾಖೆ ಈಗ ಏನು ಮಾಡುತ್ತೆ ಅನ್ನೋದನ್ನ ನೋಡಬೇಕು. ಅವರ ಸ್ಯಾಂಪಲ್ ಅನ್ನು ರವಾನೆ ಮಾಡಿದ್ದಾರೆ, ವರದಿ ಬಂದ ಮೇಲೆ ಗೊತ್ತಾಗುತ್ತೆ.